ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ಪಟ್ಟಣದ ವೀರೇಶನಗರದ ಕಿಲ್ಲಾ ಶ್ರೀವಿರಕ್ತ ಹೊಸಮಠದ ಹಾಗೂ ಬಾಗಲಕೋಟೆ ಜಿಲ್ಲೆ ಮೂಲಗಚ್ಚಿನಮಠ ಹುನಗುಂದದ ಉತ್ತರಾಧಿಕಾರಿ ಮತ್ತು ಪೀಠಾಧಿಪತಿಗಳಾದ ಶ್ರೀಯಮರೇಶ್ವರ ದೇವರು ಹಾಗೂ ಪೂರ್ವ ಪೀಠಾಧಿಪತಿಗಳಾದ ವೇದಮೂರ್ತಿ ಮಹಾಂತಯ್ಯ ಗಚ್ಚಿನಮಠರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಹುನಗುಂದ ಮತ್ತು ಮುದ್ದೇಬಿಹಾಳ ಶ್ರೀಮಠಗಳ ಸದ್ಭಕ್ತರ ಉಪಸ್ಥಿತಿಯಲ್ಲಿ ದಿನಾಂಕ ಆಗಸ್ಟ್ 3, 2025 ರಂದು ಸಾಯಂಕಾಲ 5 ಗಂಟೆಗೆ ಮುದ್ದೇಬಿಹಾಳ ಪಟ್ಟಣದ ಶ್ರೀವಿರಕ್ತ ಹೊಸಮಠದ ಪುರಪ್ರವೇಶದ ಸ್ವಾಗತ ಹಾಗೂ ಗುರು ಶಿಷ್ಯರ ಸಮ್ಮಿಲನ ಮತ್ತು ಜೀರ್ಣೋದ್ಧಾರದ ಪೂರ್ವಭಾವಿ ಸಭೆಯ ಕಾರ್ಯಕ್ರಮ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ರಾಜು ಕಲಬುರ್ಗಿರು, ಪ್ರಾಸ್ತಾವಿಕ ಪರ ಹಾಗೂ ಹುನಗುಂದದ ಶಿಕ್ಷಕರಾದ ಪ್ರಭುಮಾಲಗಿತ್ತಿರು ಮತ್ತು ಮುಖಂಡರಾದ ಅರುಣೋದಯದುದ್ಗಿರು, ಅತಿಥಿಗಳ ಪರ ಹಾಗೂ ಮುದ್ದೇಬಿಹಾಳ ಪಟ್ಟಣದ ಗುರುಹಿರಿಯರಾದ ರುದ್ರೇಶ ಕಿತ್ತೂರ, ದಾನಯ್ಯ ಹಿರೇಮಠ, ಶಿಕ್ಷಕ ಹೋಗಾರರು, ವೆಂಕನಗೌಡ್ರ, ಶಂಕರ ಹೆಬ್ಬಾಳ, ಸಂಗಯ್ಯ ಅಜ್ಜರು, ಶಿವಾನಂದ ಬಿರಾದಾರ, ಶ್ರೀಮತಿ ಪ್ರತಿಭಾಂಗಡಗೇರ, ಗುರುಲಿಂಗಪ್ಪಗೌಡ್ರರು ತಮ್ಮ ಅಭಿಪ್ರಾಯಗಳ ಪರ ಮಾತನಾಡಿ 1965 ರಿಂದ 2001 ರವರೆಗೆ ರಾಜ್ಯದಲ್ಲಿ ಪ್ರತಿಯೊಂದು ಊರಿಗೆ ಇದ್ದಂತೆ ಕಿಲ್ಲಾ ಶ್ರೀ ಹೊಸಮಠವು ಉತ್ತರಾಧಿಕಾರಿ ಸ್ವಾಮಿಗಳಿಲ್ಲದೆ ವಂಚಿತವಾಗಿತ್ತು. ನಂತರ 2002 ರಲ್ಲಿ ಉತ್ತರಾಧಿಕಾರಿ ಪೀಠಾಧಿಪತಿಗಳಾಗಿ ಶ್ರೀಯಮರೇಶ್ವರ ದೇವರು 7 ವರ್ಷದ ಬಾಲಕರಾಗಿದ್ದರಿಂದ ಬಾಲ್ಯ ಶಿಕ್ಷಣ ಮತ್ತು ಮೈಸೂರಿನಲ್ಲಿ ಸಂಸ್ಕೃತ ಮತ್ತು ತತ್ವಶಾಸ್ತ್ರದಲ್ಲಿ ಎಂಎ ಪದವಿ ಶಿಕ್ಷಣವನ್ನು ಪೂರೈಸುವವರೆಗೂ ಶ್ರೀಮಠವು ಗುರುವಿಲ್ಲದ ಶ್ರೀಮಠವಾಗಿತ್ತು. ಸದ್ಯ ಹುನಗುಂದದ ಮೂಲಗಚ್ಚಿನಮಠದ ಸದ್ಭಕ್ತರು ಹಾಗೂ ಮುದ್ದೇಬಿಹಾಳದ ಕಿಲ್ಲಾ ಶ್ರೀಹೊಸಮಠದ ಸದ್ಭಕ್ತರ ಸಂಧಾನದಿಂದ ಸಮಾಜದಲ್ಲಿ ಕಲುಷಿತ ವಾತಾವರಣವನ್ನು ಹೋಗಲಾಡಿಸಿ ಸಮಾಜ ನಿರ್ಮಾಣ ಹಾಗೂ ಭವಿಷ್ಯದ ಪೀಳಿಗೆಯಲ್ಲಿ ಸದ್ಭಾವನೆ ಬಿತ್ತಲು ಅಮರೇಶ್ವರ ದೇವರುಗಳ ಪುರಪ್ರವೇಶವಾಗಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಏತನ್ಮಧ್ಯೆ ಸಭೆಯಲ್ಲಿ ಶ್ರೀಮಠದಿಂದ ರಾಜಕೀಯ ಪಕ್ಷಪಾತ ಧೋರಣೆಗಳು ವಿಜೃಂಭಿಸದೆ ಪಕ್ಷಾತೀತ, ರಾಜಕೀಯರಹಿತ, ಧರ್ಮರಹಿತ, ಜಾತ್ಯತೀತ ನೆಲೆಗಟ್ಟಿನಲ್ಲಿ ಸಮಾಜದ ಕಾರ್ಯನಿರ್ವಹಣೆಯಾಗಲೆಂದು ಹಾಗೂ ಸದ್ಭಕ್ತರ ಬಾಂಧವ್ಯವೂ ಸಹ ಶ್ರೀಮಠದ ಶ್ರೀಗಳೊಂದಿಗೆ ಪ್ರೀತಿವಾತ್ಸಲ್ಯದಿಂದ ಕೂಡಿರಬೇಕೆಂಬ ಮಾತುಗಳು ಪ್ರಸ್ತಾಪವಾದವು. ನಂತರ ಶ್ರೀಮಠದ ಜೀರ್ಣೋದ್ಧಾರ ಹಾಗೂ ತುರ್ತಾಗಿ ಶ್ರೀಗಳ ಪೀಠದ ನವೀಕರಣ, ವಾಸಯೋಗ್ಯ ಕೋಣೆ, ಇತರೆ ದೈನಂದಿನ ಕಾರ್ಯಗಳಿಗೆ ಸುಸಜ್ಜಿತ ವ್ಯವಸ್ಥೆ ಕಲ್ಪಿಸಲು ಪ್ರಸ್ತಾಪಿಸಿದರು. ನಂತರ ಶ್ರೀಗಳು ಆಶೀರ್ವಚನ ನೀಡಿ ಶ್ರೀಮಠದಿತಿಹಾಸ ಹಾಗೂ ಸದ್ಭಕ್ತರೊಂದಿಗಿನ ಒಡನಾಟ ಬಾಂಧವ್ಯವನ್ನು ಸ್ಮರಿಸುತ್ತಾ ಅಮರೇಶ್ವರ ದೇವರಾಸ್ತಿಯು ಶ್ರೀಮಠದ ಮತ್ತು ಸದ್ಭಕ್ತರಾಸ್ತಿಯಾಗಿರುತ್ತದೆ ಎಂದು ಘೋಷಿಸುತ್ತಾ ಶ್ರೀಗಳ ಮತ್ತು ಸದ್ಭಕ್ತರ ಬಾಂಧವ್ಯದಿಂದ ಶ್ರೀಮಠವು ಉತ್ತರೋತ್ತರ ಬೆಳೆಯುತ್ತಾ ಅಮರತ್ವದೆಡೆಗೆ ಸಾಗಲೆಂದು ಶುಭ ಹಾರೈಸಿದರು. ನಂತರ ಅಮರೇಶ್ವರ ದೇವರು ಸದ್ಭಕ್ತರ ನಿರೀಕ್ಷೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ನಮ್ಮ ಬಾಂಧವ್ಯವು ತಾಯಿ ಮಗು ಮತ್ತು ಗುರುಶಿಷ್ಯರು ಅನೂನ್ಯತೆಯಿಂದ ಸರ್ವೋಜನ ಸುಖಿನೋ ಭವಂತು ತತ್ವದಡಿಯಲ್ಲಿ ಸಮಾನತೆಯ ಸಮಾಜ ನಿರ್ಮಿಸೋಣೆಂದು ಕಿವಿಮಾತು ಹೇಳಿದರು. ನಂತರ ಶ್ರೀಮಠವು ತನ್ನುನ್ನತಾದರ್ಶದ ಪರಂಪರೆ ಉಳಿಸುವ ನಿಟ್ಟಿನಲ್ಲಿ ಬರುವ ಭಕ್ತರು ರಾಜಕೀಯ ಮತ್ತು ಚಪ್ಪಲಿಗಳು ಶ್ರೀಮಠದ ಹೊರಗೆ ಇರಿಸಬರಬೇಕೆಂದು ಕಿವಿಮಾತು ಹೇಳಿದರು. ನಂತರ ಶ್ರೀಗಳಿಗೆ ಗೌರವ ಸನ್ಮಾನ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ಮುದ್ದೇಬಿಹಾಳ ಮತ್ತು ಹುನಗುಂದದ ಸದ್ಭಕ್ತರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಮುದ್ದೇಬಿಹಾಳ. ಶ್ರೀ ಅಮರೇಶ್ವರ ದೇವರ ಪಾಲಕರಿಗೆ ಭೇಟಿಯಾಗಿ ವಿನಂತಿಸಿಕೊಂಡಾಗ ಅವರು ಹೇಳಿದ್ದರು, ಇನ್ನೂ 3 ವರ್ಷ ಅವರು ಉನ್ನತ ವ್ಯಾಸಂಗವಿರುವುದರಿಂದ ಅದು ಈಗ ಸಾಧ್ಯವಾಗದು ಎಂದ ಪ್ರಯುಕ್ತ ಆ ವಿಷಯ ಅಲ್ಲಿಗೆ ನಿಂತಿತ್ತು. ಈಗ ಅವರ ವಿದ್ಯಾಭ್ಯಾಸ ಪೂರ್ಣವಾಗಿದೆ. ನಾವು ಮತ್ತೆ ಹೋಗಿ ಅವರನ್ನು ವಿನಂತಿಸಿಕೊಂಡಾಗ ಸಮ್ಮತಿ ಸೂಚಿಸಿ ಇಡೀ ಊರಿನ ಅಭಿಪ್ರಾಯ ಕ್ರೋಢೀಕರಿಸಲು ಹೇಳಿದ್ದರು. ಅದಕ್ಕಾಗಿ ನಾವು ಎಲ್ಲ ಹಿರಿಯರು, ಸಮಾಜದ ಎಲ್ಲ ಸ್ತರದ ಬಂಧು ಬಾಂಧವರನ್ನು ಭೇಟಿ ಮಾಡಿ ಸಮ್ಮತಿಯನ್ನು ಪಡೆದ ಮೇಲೆ ಈಗ ನಿಮ್ಮ ಸಭೆಯನ್ನು ಅನಿವಾರ್ಯವಾಯಿತು. ಮುಕ್ತ ಮನಸ್ಸಿನಿಂದ ಚರ್ಚಿಸಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಲು ನಾನು ಕೋರುತ್ತೇನೆ. ಈಗಾಗಲೇ ಇರುವ ಹೊಸ ಮಠ ಶೀತಲ ವ್ಯವಸ್ಥೆಗೆ ಬಂದಿತ್ತು. ದುರಸ್ತಿ ಕಾರ್ಯವಾಗಬೇಕಾಗಿದೆ. ಗುರುಗಳಿಗೆ ಇಲ್ಲಿರಲು ಸುಸಜ್ಜಿತವಾದ ವಸತಿ ಪ್ರಸಾದ ವ್ಯವಸ್ಥೆಯಾಗಬೇಕಾಗಿದೆ. ಇನ್ನೂ ಅನೇಕ ವಿಷಯಗಳು ಚರ್ಚೆಯಾಗಬೇಕಾಗಿದೆ. ಒಟ್ಟಾರೆಯಾಗಿ ನಮ್ಮ ಉದ್ದೇಶವಿಷ್ಟೇ, ಹುನಗುಂದದಲ್ಲಿರುವ ಮೂಲ ಗಚ್ಚಿನ ಮಠದ ಶಾಖಾ ಮಠವಾಗಿರುವ ನಮ್ಮ ಈ ಹೊಸ ಮಠವು ನಾಡಿನ ಹೆಸರಾಂತ ಮಠಗಳ ಸಾಲಿಗೆ ಸೇರಬೇಕೆಂದು ನಮ್ಮೆಲ್ಲರ ಆಶೆಯಾಗಿದೆ. ಸ್ವಾಮೀಜಿಗಳು ವಿದ್ಯಾವಂತರು
ಹಾಗೆ ನವ ಸಮಾಜದ ಓರೆಕೋರೆಗಳನ್ನು ಅದ್ಭುತ ನಿಟ್ಟಿನಲ್ಲಿ ಸಾಗುವರೆಂಬ ಆಶಾಭಾವನೆ ನಮ್ಮಲ್ಲಿದೆ. ಸ್ವಾಮೀಜಿಗಳು ಕೇವಲ ಯಾವುದೇ ಸಮಾಜದ ಸೀಮಿತ ಕಾರ್ಯಕ್ರಮಗಳಿಗೆ ಅವರು ಒಳಗಾಗರು. ಅದನ್ನು ನಾವೆಲ್ಲ ಬಯಸಬಾರದು. ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಅವರು ತಮ್ಮ ಕಾರ್ಯ ನಿರ್ವಹಿಸಲಿ. ಅವರಿಗೆ ತುಂಬಾ ಸಹಕಾರ ಕೊಡುವ, ಬೆಂಬಲ ಕೊಡುವ ನಿಟ್ಟಿನಲ್ಲಿ ನಾವು ನಮ್ಮ ಕೆಲಸ ಮಾಡೋಣ. ಸ್ವಾಮೀಜಿಯಾದರೂ ಸಹಿತ ಯಾವುದೇ ಗೋಜಿಗೆ ಹೋಗದೆ ಅವರ ಉನ್ನತಿಗೆ, ಆಧ್ಯಾತ್ಮಿಕ ಉನ್ನತಿಗೆ ಮಾರ್ಗದರ್ಶನ ಮಾಡುತ್ತಾ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರ ನಡೆಯುವಂತೆ ಯುವಕರನ್ನು ಹಾಗೂ ಅನೇಕ ಸಂಘ ಸಂಸ್ಥೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯನಿರ್ವಹಿಸುತ್ತಾರೆಂದು ನನಗೆ ವಿಶ್ವಾಸವಿದೆ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ಶರಣಾರ್ಥಿಗಳನ್ನು ಹೇಳುತ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಸರ್ವರಿಗೂ ನಾನು ಅವರ ಕರಕಮಲಗಳಿಗೆ ಶರಣಗಳನ್ನು ಸಮರ್ಪಿಸ್ತೇನೆ. ನಿಮಗೆ ನಗು ಬಂತ, ನನಗೆ ನಡ್ಕೊಳಕ್ಕಾಗಲ್ಲ. ಆ ಭಾರದ ಮನಸ್ಸಿನಿಂದ ಭಾರ ಲೋಲ್ಯನೆಂದು ಬಂದಿದ್ದೇನೆ ನಾನು. ಒಂದು ನೀವು ಮಠಗಳಿದ್ರು ಕೂಡ ಮಠಕ್ಕೆ ಒಡೆಯರಿಲ್ಲದ ಕಾರಣ ನನಗೆ ಅಮರೇಶ್ವರ ದೇವರನ್ನ ಪ್ರಥಮ ಒಡೆಯರು ಅಂತ ಅನ್ಸ್ಕೊಳ್ಳಿಕ್ ನಾನು ಅವಿಚ್ಛಿನ್ನವಾಗಿರ್ತಕ್ಕಂಥದ್ದು, ಅವಿನಾಭಾವವಾಗಿದೆ. ಇಲ್ಲಿ ಮುದ್ದೇಬಿಹಾಳ ಜನತೆಗೆ ಇನ್ನೊಂದು ನಾನು ನಮಸ್ಕಾರಗಳನ್ನ ಯಾಕೆ ಹೇಳ್ತೀನಿ ಅಂತಂದ್ರ, ಅವ್ರು ಭಾಳ ಶಾಣ್ಯರ ಅಂತ ಅನ್ಸಕತ್ತೈತೆ ನನಗೆ. ವಿವೇಕಾನಂದ ಅರೆದು ಜಗಿದು ತಿಳಿದು 3 ವರ್ಷಗಟ್ಟಲೆ ಸ್ಟಡಿ ಮಾಡಿದ್ರು. ಅವ್ರ ಅಭ್ಯಾಸಕ್ಕೆ ಹೋಗಿದ್ರೆ ಅವ್ರನ್ನ ಅಭ್ಯಾಸ ಮಾಡೋರು ನೀವು. ಹಾಗಾಗಿ ತಡ ಆದ್ರೂ ಚಿಂತಿಲ್ರಿ, ಲೇಟ್ ಆದ್ರೂ ಆಗ್ಲಿ ಲೇಟೆಸ್ಟ್ ಆರ್ಸೋನ್ ಅಂತೇಳಿ ಲೇಟೆಸ್ಟ್ ಆರ್ಸಿರಿ ನೀವು. ಹೌದಲ್ರಿ ಸರ್? ಬಹಳ ಈ ಪರ್ವ ಕಾಲದಂದು ಪ್ರಾಯಶಃ ಅಮರೇಶ್ವರ ದೇವರು ಈ ಅಮರತ್ವದ ಮಠವನ್ನ ಪಾವನರನ್ನಾಗಿಸಿದ್ದಾರೆ, ಅವರ ಪಾದ ಹಾಕಿ ಅಂತಕ್ಕಂಥ ಮಾತು ಹೇಳಿದ್ರೆ ತಪ್ಪಾಗ್ಲಾರ್ದು. ಆದ್ರ ಒಂದಂತೂ ನಿಜ, ನನಗೆ ನಂದವಾಡಿಗೆ ಶ್ರೀಮಠದ ಒಂದು ನೆನಪಾಗ್ತದೆ. ಈ ಸಾರಿ ಓಡಾಡ್ಬೇಕೀವಿ. ಆದ್ದರಿಂದ ನಮ್ಮ ಈ ದೀಪವನ್ನು ಅಚ್ಚುಮೆಚ್ಚಾಗಿ ಅಪ್ಪಿಕೊಂಡು ಪ್ರೀತಿಯಿಂದ ಲಾಲಿಸಿ ಪಾಲಿಸಿ ಪೋಷಿಸಿ ಕೆಲವಿಷ್ಟು ಮಾತುಗಳನ್ನ ಕಲಬುರಗಿಯವರು ತಮ್ಮ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಚಾಚೂ ತಪ್ಪದೆ ನಡೆದುಕೊಳ್ತಕ್ಕಂಥ ಯಾರಾದ್ರೂ ಸ್ವಾಮಿಗಳು, ಯುವ ಸ್ವಾಮಿಗಳಿದ್ರೆ ನಮ್ಮ ಅಮರೇಶ್ವರ ದೇವ್ರಿ. ಇದು ಶಕ್ತಿ ಪರವಾಗಿ ನಾ ಹೇಳ್ತೇನೆ. ಕಾರಣ ಇಷ್ಟ, ಅವರ ಮನಸ್ಸಿನ ಎಲ್ಲವೂ ಕೂಡ ಒಂದೇ. ಭಕ್ತರ ಮನಸ್ಸಿನಲ್ಲಿ ಆಧ್ಯಾತ್ಮದ ಜ್ಯೋತಿಯನ್ನು ಬೆಳೆಸಬೇಕು, ಆಧ್ಯಾತ್ಮವನ್ನು ಬಿತ್ತಬೇಕು, ಮಠವನ್ನು ಪ್ರಜ್ವಲಿಸಬೇಕು ಅಂತಕ್ಕಂಥ ಇಚ್ಛೆ ಬಿಟ್ರೆ ಅವ್ರು ಎಂದೂ ಪ್ರಸಾದ ಮಾಡೋರಲ್ಲ, ಮಠದಾಗ ಕುಂದ್ರವ್ರಲ್ಲ. ಇದಂತೂ 100% ಗ್ಯಾರಂಟಿ. ಏನ್ ಹೇಳಿರಂತಂದ್ರೆ ಬೇಕಾದ್ರೆ ಬರ್ಕೊಡ್ತೀವ. ಅಷ್ಟು ಅಗಮ್ಯವಾಗಿರ್ತಕ್ಕಂಥ ಅದಮ್ಯ ಚೇತನ ಅವರಲ್ಲಿ ಐತಿ. ಬರೀ 1 ವರ್ಷದೊಳಗ ಹುನಗುಂದ ಮಠದಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತರನ್ನ ಕ್ರೋಢೀಕರಿಸಿಕೊಂಡು ಆ 11 ದಿನದ ಕಾರ್ಯಕ್ರಮವನ್ನು ಮಾಡುವಲ್ಲಿ ಶ್ರೀ ಪೂಜ್ಯರ ಪಾತ್ರ ಅದಮ್ಯವಾಗಿರ್ತಕ್ಕಂಥದ್ದು. ಹುನಗುಂದದ ಎಲ್ಲಾ ಡಾಲರ್ಸ್ ಇಲ್ಲಿ ಸುಮ್ಮನೆ ಕುಂತವ್ರ. ಹೌದಲ್ರಿ? ಮತ್ತೆ ನೀವ್ ಹೆಂಗ್ ಬಿಟ್ಕೊಡಂಗಿಲ್ಲ, ಹಂಗ ನಾವು ಬಿಟ್ಕೊಡ್ಬಾರ್ದು. ಮಾಡಿ 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 ವಿಚಾರ ಮಾಡಿ ಇವತ್ತ ಒಂದ್ ಹತ್ತಕ್ಕೆ ಬಂದ್ರು, ಇಲ್ಲೆಲ್ಲಾ ಕೂಡಿ ಬಂದಿವಿ. ನಿಮ್ಮ ಭಕ್ತಿ ಅಷ್ಟೈತೆ ಅಂತಂದ್ರ ಅವ್ರ ಪಾದಕ್ಕೆ ನೀರ್ ಹಾಕಿ ಹೂ ಹಾಕಿ ಒಳಗ್ ಕರ್ಕೊಂಡಿಲ್ಲಲ್ಲ, ನಿಮ್ಮ ಮನಸ್ಸು ತುಂಬಿಕೊಂಡಿರಿ, ನಿಮ್ಮ ಮನ ತುಂಬಿಕೊಂಡಿರಿ. ಆ ದೀಪವನ್ನ ಬೆಳೆಸುವ ಪೋಷಿಸುವ ಜವಾಬ್ದಾರಿ ಎದ್ದು ಕಾಣ್ತಾ ಇದೆ. ಇಲ್ಲೂ ಕೂಡ ಸೇತುವೆ ಆಗ್ತಾರ ಅಧ್ಯಾತ್ಮ ಅಂತ ಮಾತುಗಳು ಹೇಳ್ತಿ. ಇನ್ನು ಬಹಳ ಅದಾವ ಮತ್ತಿನ್ನು ಮಾತಾಡೋರು ಅದಾರ. ಇನ್ ಮಾತಾಡಕ ನನಗೆ ಅಳವ ಬರ್ತದೆ ಅಷ್ಟ ಹೇಳ್ತೀನಿ. ನಮ್ಮ ಅಮರ ಜ್ಯೋತಿಯನ್ನ ನಮ್ಮ ಅಮರೇಶ್ವರ ದೇವರನ್ನ ಇನ್ನು ಮೇಲೆ ಮುದ್ದೇವಾಳಕ್ಕೆ ನೀವು ಕಳಿಸ್ರಿ ಅಂತ ಹೇಳಿ ಕೇಳ್ಕೊಂಡ್ರು. ನಮ್ಮ ಮಾಲಗತ್ತಿ ಮಠ ಹೇಳಿದಂಗೆ ನಮಗೆ ಒಂದು ರೀತಿ ಖುಷಿನೂ ಆಯ್ತು, ಒಂದು ರೀತಿ ಸ್ವಲ್ಪ ದುಃಖನ ಆಯ್ತು. ಆದ್ರೆ ಇಲ್ಲಿ ಎಲ್ಲ ಭಕ್ತರು ಇಷ್ಟೆಲ್ಲ ಸೇರಿದ್ದು ನೋಡಿದ್ರೆ ಬಹಳ ಖುಷಿ ಅನ್ನಿಸ್ತು. ಅದಕ್ಕೆ ನಮ್ಮ ಪೂಜ್ಯರನ್ನ ನಿಮ್ಮ ಊರಿನ ನಿಮ್ಮ ಊರಿನ ಸಾಮಾಜಿಕ ಕೆಲಸಕ್ಕಾಗಿ, ಶೈಕ್ಷಣಿಕ ಕೆಲಸಕ್ಕಾಗಿ ಅವರನ್ನ ನೀವು ಸರಿಯಾಗಿ ಅವರ ಮಾರ್ಗದರ್ಶನದಲ್ಲಿ ತೊಡಗಿಕೊಂಡು ಹೋದ್ರೆ
ನೀವೆಲ್ಲರೂ ಪುಣ್ಯವಂತರು ಅಂತ ಹೇಳಿ ನಾನು ಭಾವಿಸ್ತೀನಿ. ಹೆಂಗಂದ್ರ ಬಹಳ ಮಾತು ಕಡಿಮೆ ಅವ್ರದ್ದು ಪೂಜ್ಯರದು. ಯಾಕಂದ್ರ ನಮ್ಮ ಪೂಜ್ಯರು ನಡೆದು ಬಂದಂತ ದಾರಿನ ಆ ರೀತಿ ಐತಿ. ಆದ್ರೆ ಇನ್ನೊರ್ದು ಇನ್ನು ಅದನ್ನೂ ಚಲೋ ಮಾಡಿರೋದಾರ ಅಜ್ಜಾರು. ಅವರು PhD ಮಾಡಬೇಕು ಅನ್ನೋ ಒಂದು ಅಪೇಕ್ಷೆ ಒಳಗದಾರ. ಇನ್ನು ಅದಕ್ಕೆ ಈ ಮಠದ ಎಲ್ಲ ಕೆಲಸಗಳನ್ನ ಮುಗಿಸಿ ಜೀರ್ಣೋದ್ಧಾರ ಮಾಡಿನ ಆ PhD ಮಾಡ್ಲಿಕ್ಕೆ ಅವರು ಅಣಿ ಆಗ್ಲಿ. ಯಾಕಂದ್ರ ಆ ಓದಕ್ ನಿಂತ್ರ ಅಂದ್ರೆ ಮತ್ತೆ ಸ್ವಲ್ಪ ಮಠದ ಕಡೆ ಲಕ್ಷ್ಯ ಕಡಿಮೆ ಆಗುತ್ತೆ. ಈಗ ನಾವು ಒಂದು 15-20 ದಿವಸ ಇಲ್ಲಿ ಬಂದಾಗ, ಆದ್ರೆ ಇವತ್ತು ಬಂದ್ವಲ್ಲ ಬಹಳ ಖುಷಿ ಅನಿಸ್ತು. ಅಜ್ಜಾರ ಒಂದು ನೇತೃತ್ವದೊಳಗ ಮೊದಲು ಈ ಮಠವನ್ನ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಆಗಲಿದೆ. ಅದಕ್ಕೆ ಅಜ್ಜಾರ ಏನಾಯಿದ್ರು ಯಾವುದೇ ತನು ಮನ ಧನದಿಂದ ಅವ್ರು ಏನ್ ಮಾಡಬೇಕು ಎಲ್ಲ ಮಾಡ್ತಾರೆ. ಅದ್ರ ಜೊತೆ ನೀವು ಸೇರ್ಕೊಂಡು ಏನ್ ಮಾಡ್ಬೇಕು, ನೀವೆಲ್ಲ ಈ ಊರಿನ ಭಕ್ತಾದಿಗಳು ಏನ್ ಮಾಡ್ಬೇಕು ಅದನ್ನ ನೀವು ಅವ್ರ ಜೊತೆ ಚರ್ಚೆ ಮಾಡಿಕೊಂಡು ಒಟ್ಟು ಈ ಮಠದ ಒಂದು ಜೀರ್ಣೋದ್ಧಾರವನ್ನ ಮೊದಲು ಮಾಡ್ರಿ. ಯಾಕಂದ್ರೆ ಅಜ್ಜಾರ್ ಬಂದ್ರಂದ್ರೆ ಅವ್ರು ಇಳ್ಕೊಳ್ಳಕ್ ವಸತಿದು ಸ್ವಲ್ಪ ಸಮಸ್ಯೆ ಆಗತ್ತೆ. ನಿಮ್ಗ ಅವರು ಸಮಯವನ್ನು ಕೊಡ್ತಾರ. ಆ ಪ್ರಕಾರ ಹೊಂದಾಣಿಕೆ ಮೇಲೆ ಒಂದು ಕಾರ್ಯಕ್ರಮ ನಡ್ಕೊಂಡು ಹೋಗೋಣ. ನಮ್ಮ ಪೂಜ್ಯರನ್ನ ಇನ್ಮೇಲೆ ಮುದ್ದೇಬಾಳಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡ್ಲಿಕ್ಕೆ ಅವರು ಅಣಿ ಆಗ್ಲಿ ಅಂತ ಹೇಳಿ ನಾನು ನಮ್ಮ ಅಮರೇಶ್ವರ ದೇವರಲ್ಲಿ ಕೇಳಿಕೊಂಡು ಇಲ್ಲಿ ಸೇರಿದಂತ ಧಾರ್ಮಿಕ ಶಕ್ತಿ ಕೆಲಸ ಮಾಡ್ತದೆ. ಆ ಅಗೋಚರವಾಗಿರುವಂತಹ ಶಕ್ತಿಗೆ ಇವತ್ತು ಗೋಚರ ರೂಪದಲ್ಲಿ ನಮಗೆ ಶ್ರೀಗಳು ದೊರಕಿದ್ದಾರೆ ಅನ್ನುವಂತಹದ್ದು ಖುಷಿ ಪಡುವಂತ ವಿಚಾರ. ಇಲ್ಲಿ ಬಹಳಷ್ಟು ನಿರೀಕ್ಷೆಗಳಿದಾವೆ. ಈ ಮಠವನ್ನ ಜೀರ್ಣೋದ್ಧಾರ ಮಾಡಬೇಕು. ಹಾಗೇನೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಮಠದ ಹಿಂದಿನ ಇತಿಹಾಸ ಎಷ್ಟು ವೈಭವಪೂರ್ವವಾಗಿತ್ತು ಅದನ್ನ ಮತ್ತೆ ಮರುಕಳಿಸಬೇಕು. ನಮ್ಮೆಲ್ಲರಿಗೂ ಸಹ ಈಗಾಗಲೇ ಕಡಿಮೆ ಆಗ್ತಿರುವಂತಹ ಆಧ್ಯಾತ್ಮಿಕ ಚಿಂತನೆಗಳು ನಿತ್ಯ ನಿರಂತರವಾಗಿ ನಡಿಬೇಕು. ಧಾರ್ಮಿಕ ಸಂಸ್ಕಾರಗಳು ಏನಿದ್ದಾವಲ್ಲ ಅವೆಲ್ಲ ಇವತ್ತು ಬಹಳಷ್ಟು ಕಡಿಮೆ ಆಗ್ತಾ ಇದಾವೆ. ಪ್ರತಿಯೊಬ್ಬರ ಮನೆಯೊಳಗೂ ಸಹ ಆ ಎಲ್ಲ ಸಂಸ್ಕಾರಗಳನ್ನು ನಾವು ಕಡಿಮೆ ಮಾಡ್ತಾ ನೋಡ್ತಾ ಇದ್ದೇವೆ. ಅವುಗಳೆಲ್ಲವನ್ನ ಮತ್ತೆ ಪುನರುಜ್ಜೀವನಗೊಳಿಸೋದಕ್ಕೆ ಗುರುಗಳು ಮಠದಿಂದ ಪ್ರತಿಯೊಬ್ಬರ ಮಠಗಳು ಅಂತ ತಿಳ್ಕೊಂಡು ಮನೆಗಳಿಗೆ ಆಗಮಿಸಿ ನಮ್ಮೆಲ್ಲರಿಗೂ ಧಾರ್ಮಿಕ ಸಂಸ್ಕಾರವನ್ನ ಪುನಃ ಸ್ಥಾಪಿಸಬೇಕು ಅಂತ ಹೇಳಿ ನಾವೆಲ್ಲ ಮುದ್ದೇಬಾಳದ ನಾಗರಿಕ ಪರವಾಗಿ ಗುರುಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಸಂಪತ್ತಿರುವಂತ ಮಠಕ್ಕೆ ನಾವು ಮಠಾಧಿಪತಿಗಳಾಗಿ ಹೋಗ್ಬೇಕು ಅನ್ನುವಂತ ಆಸೆ ಪಡುವಂತ ಗುರುಗಳನ್ನ ನಾವೆಲ್ಲ ನೋಡಿದ್ದೀವಿ. ಆದ್ರೆ ಇವತ್ತು ನಮ್ಗೆ ಸಿಕ್ಕಿರುವಂತ ಗುರುಗಳು ಎಂತವ್ರಪ್ಪ ಅಂದ್ರೆ ಇದು ಅಳಿವಿನ ಅಂಚಿನಲ್ಲಿರುವಂತ ಮಠವನ್ನ ಪುನರುಜ್ಜೀವನ ಮಾಡ್ತೀನಿ ಅನ್ನುವಂತ ಚಾಲೆಂಜ್ ತಗೊಂಡಾರಂತಂದ್ರೆ ಈ ಗುರುಗಳು ಅದ್ಭುತವಾದಂತ ಧಾರ್ಮಿಕ ಹಿನ್ನೆಲೆಯನ್ನು ಇಟ್ಕೊಂಡೇ ಅವರದೇ ಇರುವಂತಹ ಧಾರ್ಮಿಕ ಚಿಂತನೆಗಳು ಇದ್ದಾವು ಅನ್ನುವಂತ ಒಂದು ವಿಶ್ವಾಸ ನಮ್ಮೆಲ್ಲರಿಗೂ ಬರ್ತಾ ಇದೆ. ಆ ಕಾರಣಕ್ಕಾಗಿ ಇಡೀ ಮುದ್ದೇಬಾಳದ ಎಲ್ಲ ಜನರ ಮಠ ಇದಾಗ್ಲಿ. ಈಗಾಗಲೇ ಮಾತಾಡಿದ್ರ ಹಾಗೆ ಪ್ರತಿಯೊಂದು ನಗರಕ್ಕೂ ಒಂದೊಂದು ಮಠಗಳಿಂದ ಊರನ್ನು ಗುರುತಿಸ್ತಾರೆ. ಈಗ ಕಾಸಕೇಶ್ವರ ಮಠ ಅಂದ ತಕ್ಷಣ ತಾಳಿಕೋಟೆ ಅಂತ ಹೇಳಿ. ಬಹುಶಃ ಕಲಬುರಗಿ ರಾಜು ಅವರು ನಾವು ಒಂದು 4 ಜನ ಇಲ್ಲೆಲ್ಲ ಬೆಳೆದಪ್ಪ. ಇದೇ ನಮ್ಮಲ್ಲಿ ಮನೆ ಇಲ್ಲೇ ಇತ್ತು, ಸಾರಿ ಇಲ್ಲೇ ಇತ್ತು. ನಮ್ಮ ಬಸಯ್ಯನವ್ರು ಹೇಳ್ದಂಗೆ ಇಲ್ಲೇ ಕಲಿತು ಈ ಮಠದೊಳಗೆ ಆಡಿ ಹೋಗಿ ನಾವು ತಾವೇನು ಸಂಕಲ್ಪ ಇಟ್ಕೊಂಡು ಇಲ್ಲಿಗೆ ಬಂದಿರಿ, ನಾವು ನಿಮಗೆ ಚಿರಋಣಿ ಆಗಿದ್ದೇವೆ. ಒಂದು ಚ್ಯುತಿ ಬಾರದ ಹಾಗೆ ನಾವೆಲ್ಲರೂ ನಡ್ಕೋತೇವೆ, ತಮ್ಮ ಆಜ್ಞೆಯನ್ನ ಪಾಲಿಸ್ತೇವೆ. ಇಡೀ ಸಮಸ್ತ ಮುದ್ದೇಬಿಹಾಳದ ಎಲ್ಲ ಸಮಾಜವನ್ನು ಒಗ್ಗೂಡಿಸಿದಂತಹ ಸನ್ಮಿತ್ರ ಪ್ರಭುರಾಜ್ ಕಲಬುರ್ಗಿ ಅವರು ಒಳ್ಳೆ ಕೆಲಸ ಮಾಡಕತ್ತಾರ. ಅದನ್ನು ನಾವು ನಡೆಸಿಕೊಡ್ತೀವಿ ಅಂತ ಹೇಳಿ ಎಲ್ಲರ ಪರವಾಗಿ ಒಪ್ಪಿಗೆ ಕೊಟ್ಟು ನನ್ನ 2 ಮಾತನ್ನು ಮುಗಿಸ್ತೀನಿ. ನಾನು 7ನೇ ಕಲಿಬೇಕಾದ್ರೆ ಮೋದಿ ಗುರುಗಳು ಇಲ್ಲಿ ಕಲಿಸ್ತಾ ಇದ್ರು. ಬರ್ತಿದ್ದೆವು. ದಂಡಿ ಒಂದು ಶಾಲೆ ಇತ್ತು, ಅದ್ರ ಪಕ್ಕ ದಡ್ಡಿಯವರ ಒಂದು ಕಿರಾಣಿ ಅಂಗಡಿ ಇತ್ತು. ಬೊಕಾರ ಸರಿ ನಾವು ಕಲಿತಿದ್ದೆವು, ತಂದಿ ಹಿಡ್ಕೊಂಡ್ ಬರ್ತಿದ್ದೆವು. ಗುರುಗಳು ಎಂತ ಜ್ಞಾನವನ್ನು ಕೊಟ್ಟಿದ್ದಾರಪ್ಪ ಅಂದ್ರೆ ಅವ್ರ ಬಗ್ಗೆ ಕೂಡ ಹೇಳಕ್ ಬರ್ತದೆ. ಯಾಕಂದ್ರೆ ಈ ಅನೇಕ ಸಲ ನಾವು ಅಲ್ಲಿ ನಾವು ಏನಾಗ್ತದೆ ಅಂದ್ರೆ ಕಲಿಯುಗದಲ್ಲಿ ಇವತ್ತು ನಾವು ಹೇಳ್ತೀವಿ ಅಮೆರಿಕ, ಆಸ್ಟ್ರೇಲಿಯಾ ದೇಶಗಳಲ್ಲಿ ಕೂಡ ಏನಾಗ್ತದೆ ಅಂದ್ರೆ ನಾವು ಹೇಳ್ತೀವಿ ಅಲ್ಲಿ ಮಾಡರ್ನೈಸೇಷನ್ ಆಗಿದ್ದಾರೆ, ಸ್ವಾಮಿಗಳ ಬಗ್ಗೆ ಏನೂ ಇಲ್ಲ ಅಂತ ಹೇಳ್ತೀವಿ. ಇವತ್ತು ನಾನು ಕೂಡ 2013ರಲ್ಲಿ ಆಸ್ಟ್ರೇಲಿಯಾಕ್ಕೆ ಹೋದಾಗ ಸಿದ್ದೇಶ್ವರ ಸ್ವಾಮೀಜಿ ಕಲಿಸಿದ ಅಂತ ಹೇಳಿ ಕಿಸಿಂದ ಅಳ್ತಾ ಇದ್ರು ಸ್ವಾಮೀಜಿಯವ್ರ ಮುಂದೆ. ಯಾಕಂದ್ರೆ ಇದು ಮಾಡರ್ನ್ ಯುಗದಲ್ಲಿ ದಾರಿ ತಪ್ಪಿ ಏನೇನು ಯುವಕರು ಬೇರೆ ದಾರಿ ಹಿಡಿತಾ ಇದ್ದಾರೆ ಅಂತ ಮರಳಿ
ಧಾರ್ಮಿಕವಾಗಿ ಅವ್ರು ಬೆಳೆಸ್ಲಿಕ್ಕೆ. ಯಾಕಂದ್ರೆ ಹಿಂದೆ ಭಕ್ತಿ ಭಾವಗಳು ಹೇಗಿರ್ತಿದ್ವಪ್ಪ ಅಂದ್ರೆ ತಾಯಿ ಅದಕ್ಕೆ ನಿನಗ ಪರಿಸ್ಥಿತಿಯಲ್ಲಿ ಹಿಂದಿನ ಯುಗದಲ್ಲಿ ನಾವು ಬದುಕಿದ ರೀತಿಗಳು ಬೇರೆ, ಈಗಿನ ಯುಗದಲ್ಲಿ ಬದುಕಿದ ರೀತಿಗಳು ಬೇರೆ. ಅಂತ ವ್ಯವಸ್ಥೆಗಳಲ್ಲಿ ನಾವು ಮಿನಿಮಮ್ ಅವ್ರು ಏನಾದ್ರೂ ಇಲ್ಲಿ ಏನು ಬೇಸಿಕ್ ನೀಡ್ಸು, ಈ ಮಠಕ್ಕೆ ಏನಾದ್ರು ಬೇಕು, ಒಂದು ಶೌಚಾಲಯಗಳಾಗ್ಲಿ, ಒಂದು ಅಡಿಗೆ ಕೋಲಿ ಆಗ್ಲಿ, ಆಮೇಲೆ ಏನಾದ್ರೂ ಒಂದು ಕೆಲವೊಂದು ಇದಕ್ಕೆ ಬೀಳ್ತಾ ಇದ್ದವರು ಸಣ್ಣ ಪುಟ್ಟಗಳನ್ನ ಒಂದು ರಿಪೇರಿ ಮಾಡಿಕೊಡೋದಾಗ್ಲಿ ಅಂತ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಕೂಡಿ, ಎಲ್ಲ ಸಮಾಜದ ಹಿರಿಯರು, ಮುದ್ದೇಬಾಳದ ಜನತೆ ಎಲ್ಲರೂ ಕೂಡಿ ನಾವು ಕೂತು ವಿಚಾರ ಮಾಡಿ ಅದನ್ನ ಯಾವ ರೀತಿ ಒಂದು ಈ ಶಿಥಿಲಗೊಂಡ ಒಂದು ಮಠವನ್ನು ನಾವು ಹ್ಯಾಂಗ ಜೀರ್ಣೋದ್ಧಾರ ಮಾಡ್ಬೇಕಂತ ಚಿಂತನೆ ಮಂತ್ರಗಳನ್ನು ಎಲ್ಲರೂ ಮಾಡ್ಬೇಕಾಗಿತ್ತು. ಬೇಡ್ಕೊಳ್ಳೋದು ಮಾಡಕತ್ತೀವಿ. ಅದನ್ನ ಕೊರತೆ ತುಂಬಿಸಾಕ ಒಬ್ಬ ಸಮರ್ಥ ಗುರುವಿನ ಅಗತ್ಯತೆ ಇರುವುದನ್ನು ಮನಗಂಡು ನಮ್ಮ ವೀರಶೈವಲಿಂಗಾಯತ ಸಮಾಜದ ಪ್ರಮುಖರು ಇದೊಂದು ಒಳ್ಳೆ ಕಾರ್ಯ ಮಾಡಿದ್ದಾರಂತ ಹೇಳಕ್ಕೆ ನಾನು ಬಯಸ್ತೀನಿ. ಯಾಕಂದ್ರೆ ಇವತ್ತು ಮಾರ್ಗದರ್ಶನ ಭಾಳ ತುಂಬಾ ಇದೆ. ಈ ಎಂತ ನಮ್ಮ ಸಂದೇಶದ ಒಂದು ತಿಳುವಳಿಕೆಯನ್ನ ಹೇಳಬೇಕಾಗಿದ್ದು ಅದು ನಮ್ಮ ಕರ್ತವ್ಯ. ಯಾಕಂದ್ರೆ ಒತ್ತಡ ಬದುಕಿನಾಗದೀವಿ, ಯಾರಿಗೆ ನಮ್ಮಿಂದ ಅದು ಸಾಧ್ಯ ಆಗ್ತಾ ಇಲ್ಲ. ಒಳ್ಳೆ ಗುರುಗಳ ನಾವು ಮಠಕ್ಕೆ ನಾವು ನೇಮಿಸಿದ್ರ, ಅವ್ರು ಇದ್ರು ಅಂದ್ರ ಅವರ ಸಂದೇಶಗಳಿಂದ ಒಂದು ಸಮಾಜದಲ್ಲಿ ಸರಿದಾರಿಗೆ ಹೋಗ್ತೀವಿ ಅನ್ನುವಂಥದ್ದನ್ನ ಎಲ್ಲರದು ಒಂದು ಇಚ್ಛೆ. ಮೇಲೆ ನಿಮ್ಮನ್ನೆಲ್ಲ ನೋಡಿ, ನಿಮ್ಮ ಉತ್ಸಾಹ ನೋಡಿ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಇವತ್ತು ಅಂತಂದ್ರೆ, ನಾನು ಹುಡುಗಂತ ಮಟ್ಟದಾಗ ಅದೀನಿ ಅನ್ನೋ ಭಾವನೆ ಬರಾಗಿದೆ. ಅಂಥ ಒಂದು ಸಂದರ್ಭಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ. ಇಷ್ಟೊಂದು ಒಂದು ಒಂದು ಊರನ್ನ ಬೆಳೆಸ್ದಂಗೆ, ಊರಲ್ಲಿ ಇರ್ತಕ್ಕಂಥ ಕುಟುಂಬಗಳನ್ನ ಬೆಳೆಸ್ದಂಗೆ ಇವತ್ತು ಮಠಗಳು, ಇವತ್ತಿನ ಯುವ ಪೀಳಿಗೆ ಮಠಗಳು ಮತ್ತು ಮಠಾಧೀಶರು ಎಷ್ಟು ಅವಶ್ಯಕತೆ ಐತೆ ಅಂತಂದ್ರೆ ನಮಗೆಲ್ಲ ಗೊತ್ತದ. ಮಾರ್ಗದರ್ಶನ ಮಾಡೋರೇ ಯಾರು ಇಲ್ಲ ಇವತ್ತು. ವಿದ್ಯಾರ್ಥಿಗಳು ತಮ್ಮ ಗುರುಗಳ ಮಾತು ಕೇಳಲ್ಲ, ತಂದೆ ತಾಯಿ ಮಾತು ಕೇಳಲ್ಲ, ಏನೋ ಆಗ್ತಾವ ಇಲ್ಲ ಇರ್ತಾವೆ. ನಾವು ಇವತ್ತು ನಡೆಯುವಂಥದ್ದೇ ಇದೆ. ಮಠದ ಸಂಪರ್ಕ ಆಗಿದ್ರು ಅಂತಂತಂದ್ರೆ ಇವತ್ತಿನ ಯುವ ಪೀಳಿಗೆ ಒಂದು ಸರಿದಾರಿಗೆ ಹೋಗ್ಲಿಕ್ಕೆ ಸಾಧ್ಯತೆಗಳು ಬಹಳ ಅದಾವ. ಆ ಒಂದು ದೃಷ್ಟಿಯಿಂದ ಇವತ್ತು ಮುದ್ದೇಬಾಳದವರು ಈ ಮಠವನ್ನ ಸ್ವಾಮೀಜಿಗಳನ್ನ ಕರೆಸಿ ನಾವು ಅಭಿವೃದ್ಧಿ ಜೀರ್ಣೋದ್ಧಾರ ಮಾಡ್ತೀವಿ ಅಂತ ತಿಳ್ಕೊಂಡು ಗಟ್ಟಿಯಾಗಿ ನಿಂತಿರಲ್ಲ. ನಿಜವಾಗ್ಲೂ ಕೂಡ ನಿಮಗೆ ನಾನು ಅನಂತ ಧನ್ಯವಾದಗಳನ್ನ ಈ ಮೂಲಕ ಅರ್ಪಣೆ ಮಾಡ್ತಾ ಇದ್ದೀನಿ. ಬೋಧನೆಯನ್ನ, ಸಮಾಜದ ಬೋಧನೆಯನ್ನ ಮಾಡುತ್ತಾ, ದೀಕ್ಷೆಯನ್ನು ನೀಡುತ್ತಾ ತಮ್ಮ ಕಾರ್ಯಗಳಲ್ಲಿ ತೊಡ್ಕೋತಾರ ಅನ್ನುವಂತಹ ಒಂದು ಭಾವನೆ ಇಟ್ಟುಕೊಂಡು ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಮಠಗಳು ಸುಮಾರು ಕರ್ನಾಟಕದೊಳಗೆ ನನ್ನ ಲೆಕ್ಕದ ಪ್ರಕಾರ 19,000 ಮಠಗಳು. ಇವತ್ತ ನೋವಿನ ವಿಷಯ ಏನಂದ್ರೆ ಈಗ ಪ್ರಚಲಿತ ಉಳಿದಿರ್ತಕ್ಕಂಥದ್ದು 4,000 ಚಿಲ್ಲರೆ ಮಠಗಳು ಕಾರ್ಯನಿರ್ವಹಿಸ್ತವೆ. ಇನ್ನು ಹೀಗೆ ಆಗತ್ತ. ಇವತ್ತಿನ ಕಲುಷಿತ ವಾತಾವರಣದೊಳಗೆ ಮಠದ ಪಾತ್ರ ಅತ್ಯಂತ ಮುಖ್ಯ. ಇವತ್ತ ನಮ್ಮ ಒಂದು ಸಮಾಜದ ಒಂದು ಕಲ್ಪನೆ ಇಟ್ಟುಕೊಂಡು ಬಂದಂತ 12ನೇ ಶತಮಾನದ ಎಲ್ಲಾ ಶರಣರು, ಬಸವಾದಿ ಶರಣರು ಬಹಳ ಅದ್ಭುತ ಕೆಲಸ ಮಾಡ್ಯಾರ. ಆದ್ರೆ ಇವತ್ತೇನಾಗ್ಬಿಟ್ಟೈತೆ, ಕೆಲವಿಷ್ಟು ಕಾಯ್ದಾರಿಗಳು ಕೆಲವಿಷ್ಟ ಸಮಾಜಕ್ಕೆ ಸೀಮಿತ ಆಗಿ ಸಮಾಜದಲ್ಲಿ ಮತ್ತಷ್ಟು ಅವರಿಂದನೂ ಕೂಡ ಕಲುಷಿತ ಆಗುತ್ತನ್ನೋಂತ ನೋವು ಐತೆ ನನಗೆ. ಇವತ್ತು ಒಂದ್ ಮಾತು ಇಲ್ಲಿ ಹೇಳ್ಬೇಕಾಗಿತ್ತು ಅಂದ್ರೆ, ಬಸವಣ್ಣ ಹೇಳಿದಂಗೆ ಏನಾಗಿತ್ತ ಕಿರಿಯರಿಲ್ಲ, ಶಿವಭಕ್ತನಿಗಿಂತ ಹಿರಿಯರಿಲ್ಲ ಅನ್ನುವಂತ ಕಲ್ಪನೆ ಒಳಗ ನಮ್ಮ ಪೂಜ್ಯರು ಇದೇ ಒಂದು 15 ಒಂದು 20 ದಿವಸ, ಒಂದು ತಿಂಗಳು ಹಿಂದೆ ಕೂಡ ಪಾಲ್ಗೊಂತಾರ. ಇಲ್ಲಿ ಜಾತಿ ಮತ ಭೇದ ಇಲ್ಲ. ಅದರಲ್ಲಿ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮಾಜಕ್ಕೆ ಒಬ್ಬರು ಧರ್ಮ ಗುರುಗಳು ಬಹಳ ಅವಶ್ಯ ಇತ್ತು ನಮ್ಮ ನಗರಕ್ಕೆ. ಇಲ್ಲಿ 13 ಮಠಗಳು, ಅಷ್ಟ ಮಠಕ್ಕೆ ಬಂತು. ಇವತ್ತು ಹೊಸ ಮಠ ಇದು. ಇವತ್ತ ಈ ಶ್ರಾವಣದೊಳಗ ಪೂಜ್ಯರು ನಮ್ಮ ಒಂದು ಈ ಪುಣ್ಯ ಒಂದು ಮಠಕ್ಕೆ ದಯಪಾಲಿಸ್ಯಾರ. ಆ ದಯಮಾಡಿಸಿದ ಒಂದು ಮಠ ಕೆಲವಿಷ್ಟು ಹುಣಗುಂದ ಭಕ್ತರು ಮುದ್ದೇಬಾಳ ಹೊಸ ಮಠ ಐತೆ ನೋಡು ಅನ್ನುವಂತ ನಿಟ್ಟಿನೊಳಗೂ ಬಂದಾರ. ಇಲ್ಲಿ ಬಂದು ನೋಡಿದ ತಕ್ಷಣ ಹೊಸ ಮಠ ಯಾರು ಇಲ್ಲಪ್ಪ ಸ್ವಾಮಿ, ಇಷ್ಟು ಬಂದ್ ಸ್ವಾಮಿಗಳು ಯಾರು ಒಬ್ರು ಇಲ್ಲಲ್ಲ ಅಂತ ಅನ್ಸ್ಕೊತಿದ್ದೆ. ಆದ್ರೂ ನಮ್ಗ ಅಷ್ಟು ಕಮಿಟಿಯಾಗ ಕೂಡ್ಕೇಸಿ ಒಬ್ರು ಸ್ವಾಮೀಜಿ ಗುರ್ತ ಮಾಡಿ ಹೋಗಿ ಚರ್ಚೆ ಮಾಡಿ ಬರ್ತೀರಂತ ಕೇಳ್ಕೇಸಿ ಕರ್ಕೊಬಂದ್ರಲ್ಲ, ಅದು ತುಂಬಾ ನನಗೆ ಹೆಮ್ಮೆ ವಿಷಯ. ಯಾಕಂದ್ರೆ ನಮ್ಮ ಊರಾಗ ಅಷ್ಟು ಇಸದ್ ಸಣ್ಣ ಮಕ್ಕಳು ಇರ್ತಾರ, ಅವ್ರಿಗೆ ನಾವು ಬೇರೆ ಬೇರೆ ಕಡೆ ಹಾಕ್ತಿವಿ. ಈಗ ತುಮಕೂರು ಸ್ವಾಮಿಗಳದೆಲ್ಲ ಹೇಳಿದ್ರು, ತುಮಕೂರ್ಕ ಅಲ್ಲಿ ಇದಕ್ಕೆ ಎಲ್ಲ ಕಡೆ ಬಿಟ್ಟಿರ್ತಾರ. ಆದ್ರೆ ನಮ್ಮ ಊರಾಗ ಇಂತ ಸಾಲಿ ಯಾವ ತೆಗ್ದಿಲ್ಲ, ನಾವು ನೋಡ್ಬೇಕಲ್ಲ ಅಂತ ಆಸೆ ಇತ್ತು. ಆದ್ರೆ ಈಗ ಎಲ್ಲಾರು ಕೂಡಿ ನಮ್ಮ ವೀರಶೈವ ಲಿಂಗಾಯತ ಸಮಾಜದಾಗ ಎಲ್ಲಾರು ಕೂಡಿ ಅದನ್ನ ಈಡೇರಿಸ್ಬಿಟ್ರಲ್ಲ, ಅದು ತುಂಬಾ ಹೆಮ್ಮೆ ವಿಷಯ ಆಯ್ತು ನನಗ. ತಾಳಿಕೋಟಿಗೆ ಹೋದಾಗ ಎಲ್ಲಾರು ಎಡಿ ತಗೊಂಡ್ಬರ್ತಾರ, ಪೂಜೆ ಮಾಡ್ತಾರ, ಹೋಗ್ತಾರ. ನಮ್ಮ ಊರಾಗ ಐತಿ ಇಲ್ಲ ಅಂತ ಹೇಳಂಗಿಲ್ಲ, ಬಸವಣ್ಣದನ ದ್ಯಾಮೋದಳ ಎಲ್ಲಾರದಾರ. ಆದ್ರೆ ಪೂಜೆ ಮಾಡ್ತಾರ, ಹೋಗ್ಬಿಡ್ತಾರ. ಹಿಂಗ್ ಬಂದು ಪ್ರಸಾದ ಸೇವಿಸಿ ಹೋಗೋಂತ ಯಾವ್ದು ಇದ್ದಿದ್ದಿಲ್ಲ.
ಈಗ ಎಲ್ಲರೂ ನನ್ನ ವೀರಶೈವ ಲಿಂಗಾಯತ ಸಮಾಜಕ್ಕೂ ತುಂಬಾ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಈಗ ಹೆಚ್ಚಿನ ಮಟ್ಟಕ್ಕೆ ಗುರುಗಳು ಕರ್ಕೊಂಡ್ ಬಂದ್ರು, ನಮ್ಮ ಮಹಿಳೆಯರಿಗೂ ತುಂಬಾ ಹೆಸರಾಗಿತ್ತು. ಯಾಕಂದ್ರೆ ಅವರು ಸಂಜೆಗೆ ಬರ್ಬೇಕು, ಗುರುಗಳ ದರ್ಶನ ತಗೋಬೇಕು, ಮಾಡ್ಬೇಕಂತ ಹೆಮ್ಮೆ ಇರ್ತೈತಿ. ಅದಕ್ಕೆ ಎಲ್ಲರಿಗೂ ತುಂಬಾ ಹೃದಯ ಧನ್ಯವಾದ ಹೇಳಕ್ಕೆ ಭಗೀರಥ ಮಹರ್ಷಿಯಂತೆ ಮತ್ಯಾರು ಈ ಧರೆಗೆ ಗಂಗೆಯನ್ನು ಬಯಸುವರಯ್ಯ. ಉಡುಪಿಯ ಶ್ರೀಕೃಷ್ಣನನ್ನ ಸಾಕ್ಷೀಕರಿಸಿದ ಭಕ್ತ ಕನಕದಾಸರಂತೆ ಮತ್ಯಾರು ಶ್ರೀಕೃಷ್ಣನನ್ನ ಸಾಕ್ಷೀಕರಿಸುವರಯ್ಯ. ಕಲ್ಯಾಣದ ಅನುಭವ ಮಂಟಪದಲ್ಲಿ ಅಫ್ಘಾನಿಸ್ತಾನದಲ್ಲಿ ಅಂದರೆ ಅಲ್ಲಿನ ಗಾಂಧಾರ ದೇಶದಿಂದ 12 ವರ್ಷಗಳವರೆಗೆ ಕಲ್ಯಾಣದಲ್ಲಿ ಅವಿತುಕೊಂಡಿದ್ದ ಅಂತವ ಈ ವಿರಕ್ತ ಮಠಗಳನ್ನು ಸ್ಥಾಪನೆಯನ್ನು ಮಾಡಿದ. ಆದರೆ ಅಧಿಕೃತವಾಗಿ 12ನೇ ಶತಮಾನದಲ್ಲಿ ಶಂಕುಸ್ಥಾಪನೆಯಾಗಿರ್ತಕ್ಕಂಥ ಮಠಗಳು ಕೆಲವೊಂದು ಕಾರಣ ಸಂಸ್ಕಾರ ಸಂಪ್ರದಾಯಗಳನ್ನು ನಡೆದಿತ್ತು ಅನ್ನುವಂಥದ್ದನ್ನ ಈ ಮಠದ ಇತಿಹಾಸವನ್ನು ನೋಡಿದಾಗ ಮೆಲುಕು ಹಾಕಿದಾಗ ಅದು ಗೊತ್ತಾಗ್ತದೆ. ಆದ್ರೆ ಮುಂದಿನ ದಿನಮಾನಗಳಲ್ಲಿ ಮುರುಗಪ್ಪ ಸ್ವಾಮಿಗಳು 1918, 12, 1965ರಲ್ಲಿ ಲಿಂಗೈಕ್ಯರಾದ ನಂತರ ಈ ಮಠಕ್ಕೆ ಯೋಗಿ ಯಾರು ಉತ್ತರಾಧಿಕಾರಿಗಳು ಮಠಾಧಿಕಾರಿಗಳು ಇದ್ದಿರಲಿಲ್ಲ. ಆದ್ರೆ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಸದಾಶಿವ ದೇವರನ್ನು ಅಂತವರಿದ್ರು. ಅವರು ಬಹಳಷ್ಟು ತೋಲು ಮೈ ನೋಡಿದ್ರು. ಅವರೆಲ್ಲ ಇಲ್ಲೇ ಮುದ್ದೇಬಾಳ ಹೊಸ ಮಠದಲ್ಲಿ ಬಹಳಷ್ಟು ಪ್ರಯಾಣ ಮಾಡ್ತಿದ್ರು. ಕರಸೇವಾದಾಗ ಐವತ್ಯಕ್ಕೆ ಹೋಗಿದ್ರು. ಉಜ್ಜಯಿನಿ ಒಳಗೆ ಒಂದಿಷ್ಟು ಶಿಕ್ಷಣ ಪೂರೈಸಿದ್ರು. ಮೈಸೂರು ಜಿಲ್ಲೆಯ ದೇವನೂರು ನಂಜನಗೂಡು ತಾಲೂಕಿನಲ್ಲಿ ಮಠಗಳು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಇಡೀ ಕರ್ನಾಟಕ ಅಲ್ಲ ಔಟ್ ಆಫ್ ಕಂಟ್ರಿ ಒಳಗೆ ಸಹಿತ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಒಂದು ಶಿಕ್ಷಣ ಕೊಡ್ತಕ್ಕಂತ ಒಂದು ಕೆಲಸವನ್ನು ಮಾಡಿದ್ವಪ್ಪ ಅಂತಂದ್ರ ನಮ್ಮ ಕರ್ನಾಟಕದ ವಿರಕ್ತ ಮಠಗಳು ಅನ್ನುವಂಥದ್ದು ಬಹಳಷ್ಟು ಹೆಮ್ಮೆ, ಅಭಿಮಾನ, ಪ್ರೀತಿಯ ವಿಷಯ. ಯಾಕಪ್ಪ ಅಂತಂದ್ರೆ ಈ ಮುದ್ದೇಬಾಳದಲ್ಲಿ 7 ಮಠಗಳು ಒಟ್ಟು ಇದೇ ಹೊಸ ಮಠದ ಹಿಂದೆ ಮಹಾಂತಯ್ಯನ ಮಠ ಐತಿ. ಅಲ್ಲಿ ಮುಪ್ಪಿನ ಸ್ವಾಮಿಗಳ ಒಂದು ಗದ್ದಿ ಐತಿ. ಇಲ್ಲೇ ಪಾವೂರು ಮನಿ ಮಗ್ಗಲ ಒಂದು ಸಿಂಧಿಗೆ ಮಠ ಅದ. ಅವರು ಈ ಸದ್ಯಕ ಪ್ರಭು ಸಾರಂಗದೇವ ಶಿವಾಚಾರ್ಯರ ಅಧಿಕಾರದ ಮತ್ತೊಬ್ಬ ಮಠಕ್ಕೆ ಒಬ್ಬ ಗುರು ಬೇಕು ಅನ್ನುವಂಥದ್ದನ್ನ ತಾವೆಲ್ಲರೂ ಪ್ರೀತಿ ಅಭಿಮಾನದಿಂದ ಇವತ್ತು ಮುದ್ದೇಬಾಳಕ್ಕೆ ದಯಮಾಡಿಸಿಕೊಂಡು ಬಹಳ ಸಂತೋಷದಿಂದ ಇವತ್ತೆಲ್ಲ ತಾವು ಎದಿರಪ್ಪ ಅಂತಂದ್ರೆ ಬಹಳಷ್ಟು ಸಂತೋಷ ಅನಿಸ್ತೈತಿ. ಯಾಕಪ್ಪ ಅಂತಂದ್ರೆ ನಾ ಮಾತಾಡಕತ್ತಿಲ್ಲ, ನಾನು ಒಬ್ಬ ನಿಮ್ಮೆಲ್ಲರಿಗತ್ತೆ ಭಕ್ತರಲ್ಲಿ ಭಕ್ತನಾಗಿ ಎಲ್ಲಾ ವಿಷಯಗಳನ್ನ ಮಾತಾಡೀನಿ. ಆದ್ರೆ ಏನೇ ಇಲ್ಲ, ಇವತ್ತು 14 ಮಂದಿ ಹೆಸರಲ್ಲೇ ಈ ಹೊಸ ಮಠ ಅದ. ಆದ್ರೆ ಕೆಲವೊಂದು ತಾಂತ್ರಿಕ ಕಾರಣಗಳಿಂದ, ಕೆಲವು ಕಾನೂನುಗಳ ತೊಂದರೆಗಳಿಂದ ಅವುಗಳನ್ನ ಮಾಡಕ್ಕಾಗಿಲ್ಲ. ಯಾಕಪ್ಪ ಅಂದ್ರೆ ಉತ್ತರಾಧಿಕಾರಿಗಳು ಸಹ ಈ ಮಠಕ್ಕೆ ಯಾರು ಇದ್ದಿದ್ದರಿಂದ 1952ರಲ್ಲಿ ಬರೆದಂತಹ ಮುರುಗಪ್ಪ ಸ್ವಾಮಿಗಳು, ಗುರುಭಿಕ್ಷಪ್ಪ ಸ್ವಾಮಿಗಳು ಸಂಸ್ಥಾನ ಗಚ್ಚಿಲ ಮಾಡಿ ಮುದ್ದೇಬೇಡ ಹೊಸಮಠ ಶಾಖಾ ಮಠ ಅಂತಕ್ಕಂಥವ್ರು ಎಲ್ಲನ್ನ ಬರೆದು ಸಹಿತ ನಾವನ್ನು ಅಮರೇಶ್ವರ ದೇವರ ಪದತಲದಲ್ಲಿ ಅರ್ಪಿಸಿಬಿಡ್ತೀವಿ ಅನ್ನುವಂತಹ ಮಾತನ್ನು ಕಾರ್ಯಕ್ರಮದಲ್ಲಿ ಆ ಮೂಲ ದಾಖಲೆಯ ಪ್ರಕಾರ ಯಾರು ಪುಷ್ಪವನ್ನ ಹಾಕೋದರ ಮುಖಾಂತರ, ಆರತಿ ಬೆಳಗೋದ್ರ ಮುಖಾಂತರ ನನಗೆಲ್ಲ ಬಹಳ ಮತ್ತೆ ನಮ್ಮ ಹುಡುಗನ ಭಕ್ತರಿಗೆ ತಾವೆಲ್ಲ ಬಹಳ ಪ್ರೀತಿಯಿಂದ ಬರಮಾಡ್ಕೊಂಡ್ರಿ. ಅದಕ್ಕೆ ನಾನು ತಮ್ಗೆಲ್ಲ ಒಂದು ಪ್ರೀತಿಯ ಜೋರಾದ ಧನ್ಯವಾದಗಳು. ನಿಮ್ಗೆಲ್ಲ ಒಂದು ಹೊಸಮಠದ ಸದ್ಭಕ್ತರಿಗೂ ಮತ್ತು ಹುಣಗುಂದ ಸದ್ಭಕ್ತರಿಗೂ ತಮ್ಗೆಲ್ಲ ಮೊದಲಿಗೆ ಶರಣಾರ್ಥಿಗಳು. ಮತ್ತು ಸಾಂಸ್ಕೃತಿಕವಾಗಿ ಅಂದ್ರೆ ಸಂಸ್ಕಾರ ಕೊಡುವ ಮುಖಾಂತರವಾಗಿ ಒಬ್ರು ಗುರುಗಳು ಬೇಕಂತ ಹೇಳ್ಕೊಂಡು 2 ವರ್ಷದಿಂದ ಬಂದಿದ್ರು. ಅವಾಗ ನಾನು ಕಲಿಯುವ ಸಂದರ್ಭದೊಳಗೆ ಅವೆಲ್ಲ ಆಗಿದ್ದಿಲ್ಲ. ಇವಾಗ ವಿದ್ಯಾಭ್ಯಾಸ ಮುಗಿಸಿ ಎಲ್ಲರೂ ಮಾತಾಡಿದ್ರಿ. ಆದ್ರೆ ನಾ ಹೇಳೋದು ಏನು ಅಂತಂದ್ರ, ಒಂದು ಮಠಕ ಏನು ಶಕ್ತಿ ಅಂತಂದ್ರ ಅದು ಕೇವಲ ಭಕ್ತರ ಭಕ್ತಿಯೇ ಶ್ರೀಮಠದ ಶಕ್ತಿ ಅಂತ ಅವೆಲ್ಲ ತಲೆ ನೆನ್ಪಿಟ್ಕೋಬೇಕು. ಬಂದಿದ್ರ ಇವತ್ತು ನಾ ಬರ್ತಿದ್ದಿಲ್ಲ. ಇವತ್ತೆಲ್ಲ ಭಕ್ತರ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಭಕ್ತರೇ ದೊಡ್ಡರನ್ನ ತಿಳ್ಕೊಂಡು ಬಂದಿದ್ದನ್ನ ಹೊರತು ಆಸ್ತಿ ನಾನು ಬಂದಿಲ್ಲ. ತಮ್ಮ ತಲೆಗೆಲ್ಲ ಇಟ್ಕೊಂಡಿದ್ದನ್ನ. ಯಾಕೆ ಅಂತಂದ್ರ ಮುಂದೊಂದ್ ದಿನ ಅದನ್ನ ಪಡ್ಕೋಬಹುದು, ಕಳ್ಕೋಬಹುದು. ಆದ್ರ ಭಕ್ತರ ಮನಸ್ಸನ್ನ ಪಡ್ಕೊಂತೀವಲ್ಲ ಅದೇ ದೊಡ್ಡದಂತ ಹೇಳಕ್ ತಮ್ಗೆಲ್ಲ ಮನಸ್ಸಿಗೆ ಈ ಒಂದು ಮಠಕ್ಕ ಏನ್ ಹೇಳ್ತೀನಿ ಅಂತಂದ್ರೆ ಎಲ್ಲ ಸರ್ವಧರ್ಮದಲ್ಲ ಕರೆದ್ರೆ ನೀವು ನಾವು ಹೆಂಗ ಹುಣಗುಂದ ಗಚ್ಚಿ ಮಠದಾಗೆಲ್ಲ ಮಾಡ್ತಿದ್ವಲ್ಲ, ಎಲ್ಲಿ ಮಾಡ್ತೀವಿ ಅಂತಂದ್ರ ನಾವು ನಮ್ಮ ಮಠದೊಳಗ ಒಬ್ಬ ಹಿಂದೂನು ಕೂಡ ಕರಿತೀವಿ, ಮುಸ್ಲಿಮನ್ ಕೂಡ ಕರಿತೀವಿ, ಕ್ರೈಸ್ತ ಧರ್ಮ ಕೂಡ ಕರಿತೀವಿ. ಇಲ್ಲೂ ಕೂಡ ಅದನ್ನ ಮುಂದುವರಿಸಿದ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು ತಮ್ಮ ಮುಖಾಂತರ ಹೇಳ್ತೀನಿ.
ಯಾಕೆ ಅಂತಂದ್ರ ತಾವ್ರೆ ಹೇಳ್ಕೊಂಡ್ ಬಂದ್ರಿ ಏನಂತಂದ್ರ ಪೂಜ್ಯರು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ನೀವ್ ಹೆಂಗ್ ಹೇಳ್ತಿರಲ್ಲ ಆ ರೀತಿ ನಾ ಕೇಳ್ತೀನಿ. ನಾ ಹೇಳ್ದ ನೀವ್ ಕೇಳ್ರ ಬಹಳ ಅತ್ಯಂತ ಸುಸಂಸ್ಕೃತವಾಗಿ ಒಂದು ಸಮಾಜ ನಾವು ನಿರ್ಮಾಣ ಮಾಡೋಣ. ಯಾಕೆ ಅಂತಂದ್ರ ಒಂದು ಸಮಾಜದೊಳಗ ಒಂದು ಸಂಸಾರದೊಳಗ ಗಂಡ ಹೆಂಡತಿ ಆಗಿರ್ಬೋದು, ಗುರು ಶಿಷ್ಯ ಆಗಿರ್ಬೋದು, ಕೇವಲ ಹೇಗಿರ್ಬೇಕಂತಂದ್ರ ಒಂದು ನೀರಾಗಿರ್ಬೇಕು ಇಲ್ಲ ಬೆಂಕಿ ಆಗಿರ್ಬೇಕು. ಗುರುಗಳು ಬೆಂಕಿ ಆಗಿರ್ಬೇಕು, ಇಲ್ಲ ಶಿಷ್ಯ ನೀರಾಗಿರ್ಬೇಕು, ಇಲ್ಲ ಶಿಷ್ಯ ನೀರಾಗಿರ್ಬೇಕು, ಇಲ್ಲ ಗುರುಗಳು ಬೆಂಕಿ ಆಗಿರ್ಬೇಕು ಅಂತ ಹೇಳ್ತಾರೆ. ಆದ್ರ ಹೇಗೆ ಕನ್ನಡಿ ಮುಂದ ನಿಂತು ನಾ ಹಿಂಗ್ ತಲೆ ಬಚ್ಕೊಂಡ್ ಹೆಂಗ್ ಅದು ಬಚ್ಚತ್ತಲ್ಲ ಹಂಗ ನೀವ್ ಹೆಂಗಿರ್ತೀರ ನಾನು ಹಂಗ ಇರ್ತೀನಿ, ನಾ ಹೆಂಗಿರ್ತೀನಿ ನಿಮ್ಗೆ ಇರ್ತೀನಿ ನಾ ಭಾವಿಸ್ತೀನಿ. ವಿಶೇಷವಾಗಿ ಇವತ್ತು ಎಲ್ಲರೂ ಬಹಳ ಪ್ರೀತಿಯಿಂದ ನನ್ನ ಬಗ್ಗೆ ಹೇಳಿದ್ರಿ. ಆದ್ರ ಈ ಒಂದು ಮಠ ಏನಂತಂದ್ರ 2 ವಿಷಯ ಅಂತ ಅವೆಲ್ಲ ತಲೆಗಿಟ್ಕೋಬೇಕು. ಏನಂತಂದ್ರ ಈ ಒಂದು ಮಠಕ್ಕೆ ಬರ್ತೀರಿ ಅಂತಂದಾಗ ಒಂದು ರಾಜಕೀಯನ ಹೊರಗಿಟ್ಟು ಬರ್ರಿ. ಯಾಕಂತಂದ್ರ ನಮ್ಮ ಗಚ್ಚಿನ ಮಠ ಆಗಿರ್ಬೋದು, ಹೊಸ ಮಠ ಆಗಿರ್ಬೋದು, ಯಾವುದೇ ರೀತಿ ಪಕ್ಷಕ್ಕೆ ನಾವು ಯಾರು ಕೂಡ ಏನೋ ಹೇಳಂಗಿಲ್ಲ. ಯಾಕಂತಂದ್ರ ಅವ್ರ ಭಕ್ತರಾಗಿ ಬಂದ ಒಂದು ಆ ಪಕ್ಷ ಈ ಪಕ್ಷ ಆ ಹಿರಿಯ ಬಂದಿದ್ದು ಆ ಮುಖಂಡ ಬಂದಿದ್ದು ತಿಳ್ಕೊಂತೋದ್ರ ಆ ಒಂದು ಮಠ ಏನಾಗುತ್ತಂತಂದ್ರ ಆ ಪಕ್ಷ ಸೀಮಿತ ಆಗತ್ತ. ಆದ್ರ ಹೊಸ ಮಠ ಆಗಿರ್ಬೋದು, ಗಚ್ಚಿನ ಮಠ ಆಗಿರ್ಬೋದು, ಆ ರೀತಿಯೊಳಗ ಇವತ್ತಿನವ್ರು ಕೂಡ ಬಂದಿಲ್ಲ, ಅದು ಬರಕ್ ಬಿಡಂಗಿಲ್ಲ ಅಂತ ನಾನು ನಿಮ್ಮ ಮುಖಾಂತರ ಹೇಳಕ್ ಬರ್ತೀನಿ. ಯಾರೇ ಬಂದ್ರು ಕೂಡ ಒಂದು ಚಪ್ಪಲಿನ ಹೊರಗೆ ಬಿಟ್ಟು ಬರಬೇಕು, ಒಂದು ರಾಜಕೀಯ ಹೊರಗೆ ಬಿಟ್ಟು ಬಂದಾಗ ಮಾತ್ರ ಒಂದು ಸ್ವಾಮೀಜಿ ಆಗಿರ್ಬೋದು, ಒಂದು ಮಠ ಆಗಿರ್ಬೋದು ಬೆಳಲಿಕ್ಕೆ ಸಾಧ್ಯ ಅಂತ ಹೇಳಕ್ ಮುಖಾಂತರ ನಿಮ್ಮ ಮಠ ಸಹಕರಿಸ್ತೀರಿ ಅಷ್ಟು ನಾನು ಕೂಡ ಸಹಕರಿಸ್ತೀನಿ. ನೀವೆಷ್ಟು ಸಹಕರಿಸ್ತೀರಿ ಅದ್ರ ಪ್ರತಿತರವಾಗಿ ಸಮಾಜಕ್ಕೆ ಒಂದು ಪ್ರತಿಬಿಂಬ ಆಗಿ ಕಾಣಂತ ಹೇಳ್ಕೊಂಡು ತಮ್ಮ ಮುಖಾಂತರ ಹೇಳ್ತೀನಿ. ಒಳ್ಳೆ ಸಂಸ್ಕಾರ ಕೊಡ್ರಿ. ಯಾವಾಗ ನಮ್ಮ ಬದುಕಿನೊಳಗ ಒಂದ್ ಕಡೆ ಶೀರ್ಷಿಕೆ ಬರ್ತೇವೆ ಏನಂತಂದ್ರ ಒಂದ್ ಕಡೆ ಪ್ರೀತಿ ಮಾಡು ದ್ವೇಷ ಬಿಡ ಅಂತ ಹೇಳ್ಕೊಂಡ್ ಬರ್ತಾರೆ. ಯಾಕಂತಂದ್ರ ಈ ಒಂದು ಜಗತ್ತಿನೊಳಗ ಒಂದು ಬದುಕಿನೊಳಗ ಬರ್ತೀವಿ ಅಂತಂದಾಗ ಒಂದು ನಮ್ಮ ಬದುಕು ಬಹಳ ಸಮೃದ್ಧಿಯಿಂದ ಬಾಳ್ಬೇಕು. ಯಾಕಂತಂದ್ರ ಈ ಒಂದು ಜೀವನ ಅನ್ನುವಂಥದ್ದು ಪದ ಬಹಳ ಸುಂದರ. ಯಾಕಂತಂದ್ರ ಜೀವನದೊಳಗ ಜಿ ಅಂತ ಏನ್ ಮಾಡ್ತಿದ್ರೆ ನಮ್ಮ ಕೊನೆಯದಾಗಿ ಬರೇ ವನ ಅನ್ನೋ ತುಳಿತೈತಿ. ಜೈ ಹಿಂದ್.